ಆತ್ಮೀಯ ವಿದ್ಯಾರ್ಥಿ ಬಂಧುಗಳಿಗೆ ನಮಸ್ಕಾರ. ನಾನು ಬಸವರಾಜ್ ಕೆ, ಸಹಾಯಕ ಪ್ರಾಧ್ಯಾಪಕ. ಇವತ್ತು ನಾವು ಒತ್ತಡ ಗುಂಪುಗಳ ಅನುಕೂಲ ಮತ್ತು ಅನಾನುಕೂಲಗಳನ್ನು ಕುರಿತಾಗಿ ಚರ್ಚೆಯನ್ನು ಮಾಡೋಣ. ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಟುಡೇ ವಿ ಶಾಲ್ ಹ್ಯಾವ್ ದಿ ಡಿಸ್ಕಷನ್ ಆನ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ದಿ ಪ್ರೆಷರ್ ಗ್ರೂಪ್ಸ್. ಮೊದಲಿಗೆ ಈ ಒತ್ತಡ ಗುಂಪುಗಳ ಒಂದು ಅನಾನುಕೂಲಗಳು ಏನು ಅನ್ನೋದನ್ನು ಒಂದೊಂದಾಗಿ ಇಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಹಿತಾಸಕ್ತಿಯ ಅಭಿವ್ಯಕ್ತಪಡಿಸುವುದು ಅಥವಾ ಹಿತಾಸಕ್ತಿಗಳನ್ನು ಸ್ಪಷ್ಟವಾಗಿ ಅಭಿವ್ಯಕ್ತಪಡಿಸುವಂತಹದ್ದು ಒತ್ತಡ ಗುಂಪುಗಳ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಗುಣ ಆಗಿರುತ್ತೆ ಅಂಥೇಳಿ ನಾವಿಲ್ಲಿ ನೋಡ್ಬೋದಾಗ್ತದೆ. ಇಲ್ಲಿ ಒತ್ತಡ ಗುಂಪುಗಳು ಜನಗಳ ಹಿತಾಸಕ್ತಿಗಳನ್ನು ಮತ್ತು ಜನಗಳ ಬೇಡಿಕೆಗಳನ್ನು ಯಾರು ನಿರ್ಧಾರಗಳನ್ನು ಮಾಡ್ತಾರೆ ಅಥವಾ ಯಾರು ಶಾಸನಗಳನ್ನು ಮಾಡ್ತಾರೆ ಅಥವಾ ಆಳುವಂಥವ್ರು ಯಾರು ಇರ್ತಾರೆ ಅಂಥವರ ಗಮನಕ್ಕೆ ಸ್ಪಷ್ಟವಾಗಿ ಅಭಿವ್ಯಕ್ತಿಸ್ತಕ್ಕಂಥ ಕೆಲಸವನ್ನು ಈ ಒತ್ತಡ ಗುಂಪುಗಳು ಮಾಡ್ತವೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗುತ್ತೆ. ಇದು ಒತ್ತಡ ಗುಂಪುಗಳ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅನುಕೂಲ ಆಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಇಂಟ್ರೆಸ್ಟ್ ಆರ್ಟಿಕ್ಯುಲೇಷನ್ ಈಸ್ ದಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ merit of the pressure groups. Pressure groups bring demands, interests and needs of the people to the notice of the decision makers. Here decision makers means nothing but the legislators and the policy formers. The process by which the claims of the people get crystallized and articulated called interest articulation. It means the pressure groups try to bring the interest of the people before the decision makers. Agents of political socialization. Pressure groups act as the agents of political socialization. As an agent of political socialization, they influence the orientations of the people towards the political process. These groups play a vital role as two-way communication links between the people and the government. It means they try to educate the people from political point of view. They will give the knowledge about the activities that are taking place in the society and the government what is doing for the people. So all these things they try to teach to the people. ರಾಜಕೀಯ ಸಾಮಾಜೀಕರಣದ ಸಾಧನಗಳಾಗಿ ಕಾರ್ಯನಿರ್ವಹಿಸುವುದು. ಇಲ್ಲಿ ಒತ್ತಡ ಗುಂಪುಗಳು ರಾಜಕೀಯ ಶಿಕ್ಷಣವನ್ನು ನೀಡತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ಜನಗಳಿಗೆ ಒಂದು ರಾಜಕೀಯ ವಿಚಾರಗಳ ಬಗ್ಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಏನು ಮಾಡ್ತಾ ಇದೆ, ಸರ್ಕಾರ ಜನಗಳ ನೀತಿಗಳಿಗೆ ಜನಗಳ ಆಶೋತ್ತರಗಳಿಗೆ ಅನುಗುಣವಾಗಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಇಲ್ವಾ ಅನ್ನೋದನ್ನು ಜನಗಳಿಗೆ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ ಒತ್ತಡ ಗುಂಪುಗಳು ಒಂದು ರೀತಿ ಈ ಸರ್ಕಾರ ಮತ್ತು ಜನಗಳ ಮಧ್ಯೆ ಸೇತುವೆಯಾಗಿ ಎರಡರ ನಡುವೆ ಅಥವಾ ಇಬ್ಬರ ನಡುವೆ ಒಂದು ಸಂಪರ್ಕ ಸಾಧನವಾಗಿ ಕಾರ್ಯ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಥರ್ಡ್ ಇಂಪಾರ್ಟೆಂಟ್, ಇಂಪ್ರೂವಿಂಗ್ ದಿ ಕ್ವಾಲಿಟಿ ಆಫ್ ಗೌರ್ನಮೆಂಟ್. ದಿ ಇನ್ಫಾರ್ಮೇಷನ್ ಆ್ಯಂಡ್ ಅಡ್ವೈಸ್ provided by these groups helps the government to improve the policies and its administration. It makes government more effective by increasing the quality of the decision making process. ಸರ್ಕಾರದ ಗುಣಾತ್ಮಕತೆಯನ್ನು ಹೆಚ್ಚಿಸುವಂತಹ ಕೆಲಸವನ್ನು ಈ ಒತ್ತಡ ಗುಂಪುಗಳು ಮಾಡ್ತಕ್ಕಂಥದ್ದು. ಅಂದರೆ ಸರ್ಕಾರದ ಗುಣಾತ್ಮಕತೆಯನ್ನು ಹೆಚ್ಚಿಸುವುದು ಅಂಥೇಳಿ ಒತ್ತಡ ಗುಂಪುಗಳು ಬಹಳ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಗಳನ್ನು ಮತ್ತು ಸಲಹೆಗಳನ್ನು ಸರ್ಕಾರಕ್ಕೆ ನೀಡ್ತವೆ. ಇದರಿಂದ ಸರ್ಕಾರಕ್ಕೆ ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನು ನೀಡಲಿಕ್ಕೆ, ಉತ್ತಮವಾಗಿರ್ತಕ್ಕಂಥ ನೀತಿ ಕಾರ್ಯಕ್ರಮ ಮತ್ತು ಯೋಜನೆಗಳನ್ನು ರೂಪಿಸಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಇದರಿಂದ ಸರ್ಕಾರದ ಒಂದು ಗುಣ, ಸರ್ಕಾರದ ಒಂದು ದಕ್ಷತೆ ಜಾಸ್ತಿ ಆಗುತ್ತೆ ಅಂತ ನಾವಿಲ್ಲಿ ನೋಡ್ಬೋದಾಗುತ್ತೆ. ಫೋರ್ತ್ ಇಂಪಾರ್ಟೆಂಟ್ ಮೆರಿಟ್, facilitating social progress and preventing social
stagnation, thereby facilitating social progress and preventing social stagnation. For example, the women and environmentalist movements. So these are the some of the example. ನಾಲ್ಕನೇ ಮುಖ್ಯವಾಗಿರ್ತಕ್ಕಂಥ ಅನುಕೂಲವನ್ನು ನಾವು ಇಲ್ಲಿ ನೋಡೋದಾದ್ರೆಗಿನ ಸಾಮಾಜಿಕ ಪ್ರಗತಿಯನ್ನು ಉತ್ತೇಜಿಸುವಂತಹದ್ದು ಮತ್ತು ಸಾಮಾಜಿಕ ಸ್ಥಿರತೆಯನ್ನು ತಡೆಯುವಂಥ ಕೆಲಸವನ್ನು ಮಾಡುತ್ತೆ. ಒಟ್ಟಾರೆಯಾಗಿ ಸಾಮಾಜಿಕ ಪ್ರಗತಿಗೆ ಪ್ರೋತ್ಸಾಹದಾಯಕ. ಒತ್ತಡ ಗುಂಪುಗಳು ಬಹಳ ಮುಖ್ಯವಾಗಿ ಸಮಾಜದಲ್ಲಿ ಇರತಕ್ಕಂಥ ಪ್ರಮುಖ ವಿಷಯಗಳ ಬಗ್ಗೆ, ಪ್ರಮುಖ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಅವುಗಳನ್ನು ಬಗೆಹರಿಸಿ ಸಮಾಜದಲ್ಲಿ ಸುಧಾರಣೆ ಮತ್ತು ಪ್ರಗತಿಯನ್ನು ಆಗಲಿಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ತವೆ. ಇವು ಇಂಥ ಸಮಸ್ಯೆಗಳಿದ್ದಾಗ ರಾಜಕೀಯಕ್ಕೆ ಅಥವಾ ರಾಜಕಾರಣಿಗಳ ಮುಂದೆ ಅವುಗಳನ್ನು ತಂದು ಅವುಗಳನ್ನು ಇತ್ಯರ್ಥಪಡಿಸಲಿಕ್ಕೆ ಸರ್ಕಾರದ ಮೂಲಕ ಕ್ರಮಗಳನ್ನು ಕೈಗೊಳ್ಳುವಂತೆ ಒಂದು ರೀತಿ ಪ್ರೋತ್ಸಾಹವನ್ನು ಮಾಡ್ತವೆ, ಒಂದು ರೀತಿಯಾಗಿ ಒತ್ತಡವನ್ನು ಸಹಿತ ಏರ್ತವೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಉದಾಹರಣೆಗೆ ನಾವು ನೋಡೋದಾದ್ರೆಗಿನ ಮುಖ್ಯವಾಗಿ ಸ್ತ್ರೀಯರ ಹೋರಾಟಗಳು, ಆಮೇಲೆ ಪರಿಸರ ಹೋರಾಟಗಳು, ಪರಿಸರ ಸಂರಕ್ಷಣೆಗಾಗಿ ನಡೀತಕ್ಕಂಥ ಹೋರಾಟಗಳು, ಇಂಥ ಹೋರಾಟಗಳನ್ನು ಎಲ್ಲವುಗಳನ್ನು ಹಮ್ಮಿಕೊಂಡಿರ್ತಕ್ಕಂಥವು ಯಾವುವು ಅಂತಂದ್ರೆಗಿನ ಈ ಒತ್ತಡ ಗುಂಪುಗಳಂಥೇಳಿನೇ ನಾವಿಲ್ಲಿ ನೋಡಬೇಕಾಗ್ತದೆ. ಈ ಒತ್ತಡ ಗುಂಪುಗಳು ಇಂಥ ಪ್ರಮುಖ ಸಾಮಾಜಿಕ ಕಾಳಜಿ ವಿಷಯಗಳ ಬಗ್ಗೆ ಹೋರಾಟವನ್ನು ಮಾಡಿ ಸರ್ಕಾರದ ಗಮನಕ್ಕೆ ತಂದು ಸರ್ಕಾರ ಇವುಗಳ ಬಗ್ಗೆ ಕಾಳಜಿ ವಹಿಸಿ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಐದನೇ ಮುಖ್ಯವಾಗಿರ್ತಕ್ಕಂತಹ ಒಂದು ಅನುಕೂಲ, ಫಿಫ್ತ್ ಇಂಪಾರ್ಟೆಂಟ್ ಮೆರಿಟ್, ಇಂಪ್ರೂವ್ ದಿ ಅಕೌಂಟಬಿಲಿಟಿ ಆಫ್ ಡಿಸಿಷನ್ ಮೇಕರ್ಸ್ ಟು ಎಲೆಕ್ಟರೇಟ್ಸ್. ಪ್ರೆಷರ್ ಗ್ರೂಪ್ಸ್ ಕಾಂಪ್ಲಿಮೆಂಟ್ ದಿ ವರ್ಕ್ ಆಫ್ ಅಪೋಸಿಷನ್ ಪಾರ್ಟೀಸ್ by exposing the bad policies and wrongdoings of the government. Pressure groups thereby improve the accountability of decision makers. It means behave irresponsibly. The pressure groups will bring these things to the notice of the opposition party sometime, and they work along with the opposition party by criticizing the acts of the ruling party. So in this way it increases the accountability of decision makers to electorates. ಒತ್ತಡ ಗುಂಪುಗಳು ರಾಜಕೀಯ ಪಕ್ಷಗಳನ್ನು, ರಾಜಕಾರಣಿಗಳನ್ನು ಮತದಾರರಿಗೆ ಜವಾಬ್ದಾರರನ್ನಾಗಿ ಮಾಡುವಂಥದ್ದು. ಅಂದರೆ ಸರ್ಕಾರವನ್ನು ಅಥವಾ ಶಾಸಕರನ್ನು ಜನಗಳಿಗೆ ಜವಾಬ್ದಾರರನ್ನಾಗಿ ಮಾಡುವುದು ಅಂತ ನಾವಿಲ್ಲಿ ನೋಡ್ಬೋದಾಗತ್ತೆ. ಸರ್ಕಾರಗಳು ತಪ್ಪು ಮಾಡಿದಾಗ ಅಥವಾ ಕೆಲವು ಕೆಟ್ಟ ನಿರ್ಣಯಗಳನ್ನು ತೆಗೆದುಕೊಂಡು ಬಂದಾಗ ಅಂಥವುಗಳ ಬಗ್ಗೆ ದೀರ್ಘವಾಗಿ ಅಧ್ಯಯನವನ್ನು ಮಾಡಿ ಜನಗಳಿಗೆ ಅವುಗಳ ಬಗ್ಗೆ ಹೇಳಿ ಆ ವಿರೋಧ ಪಕ್ಷದ ಜೊತೆ ಸೇರಿ ಸರ್ಕಾರದ ಕೆಟ್ಟ ನಿಲುವುಗಳನ್ನು ಟೀಕೆ ಮಾಡ್ತಕ್ಕಂಥ ಕೆಲಸವನ್ನು ಈ ಒಂದು ಒತ್ತಡ ಗುಂಪುಗಳು ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಆ ಮೂಲಕ ರಾಜಕೀಯ ಪಕ್ಷಗಳಾಗಿರ್ಬೋದು, ಆಡಳಿತ ಪಕ್ಷ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಜನಗಳಿಗೆ ನೇರವಾಗಿ ಜವಾಬ್ದಾರರನ್ನಾಗಿ ಮಾಡುವಂತೆ ಈ ಒತ್ತಡ ಗುಂಪುಗಳು ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗ್ತದೆ. ಸಿಕ್ಸ್ತ್ ಇಂಪಾರ್ಟೆಂಟ್ ಮೆರಿಟ್, ಇನ್ಫಾರ್ಮಲ್ ಸೋರ್ಸ್ ಆಫ್ ಕಮ್ಯುನಿಕೇಷನ್. ಪ್ರೆಷರ್ ಗ್ರೂಪ್ಸ್ ರಿಯಲಿ ಹೆಲ್ಪ್ಸ್ to educate people, compile data and provide specific information to policymakers. Thus, they work as an informal source of information. Active constructive participation of numerous groups in polity helps to reconcile general interest with individual interests. ವಾಗಿರ್ತಕ್ಕಂಥ ಅನುಕೂಲವನ್ನು ನಾವು ನೋಡೋದಾದ್ರೆಗಿನ ಅನೌಪಚಾರಿಕ ಸಾಧನ ಅಥವಾ ಅನೌಪಚಾರಿಕ ಸಂಪರ್ಕ ಸಾಧನವಾಗಿದೆ. ಯಾವುದೋ ಒತ್ತಡ ಗುಂಪು ಒಂದು ಅನೌಪಚಾರಿಕವಾಗಿರ್ತಕ್ಕಂಥ ಸಂಪರ್ಕ ಸಾಧನವಾಗಿದೆ. ಇದು ಒತ್ತಡ ಗುಂಪು ಏನಿದೆ ಅಥವಾ ಒತ್ತಡ ಗುಂಪುಗಳು ಏನಿದಾವೆ ಇವು ಜನಗಳಿಗೆ ಒಂದು ಶಿಕ್ಷಣವನ್ನು ನೀಡ್ತಾ ಜನಗಳ ಪ್ರಮುಖವಾಗಿರ್ತಕ್ಕಂತಹ ಸಮಸ್ಯೆಗಳು ಅಥವಾ ಅವರ ಅಭಿಪ್ರಾಯಗಳನ್ನು
ಸಂಗ್ರಹ ಮಾಡಿ ಇಂತಹ ಅಭಿಪ್ರಾಯಗಳ ಮಾಹಿತಿಗಳನ್ನು ಸರ್ಕಾರಕ್ಕೆ ನೀಡ್ತಕ್ಕಂಥ ಕೆಲಸಗಳನ್ನು ಮಾಡುತ್ತೆ. ಸರ್ಕಾರದ ನೀತಿ ಧೋರಣೆಗಳು ಇರ್ಬೋದು, ಅವುಗಳನ್ನು ಸಹಿತ ಜನಗಳಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಸೊ ಈ ರೀತಿ ಒಂದು ರೀತಿಯ ಅನೌಪಚಾರಿಕ ಸಂಪರ್ಕ ಸಾಧನವಾಗಿ ಈ ಒತ್ತಡ ಗುಂಪುಗಳು ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಸೊ ಈ ರೀತಿಯಾಗಿ ಅನೌಪಚಾರಿಕ ಸಂಪರ್ಕ ಸಾಧನವಾಗಿ ಒತ್ತಡ ಗುಂಪುಗಳು ಕೆಲಸ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇವೆಲ್ಲವೂ ಏನಿದ್ದಾವೆ, ಇವೆಲ್ಲವೂ ಸಹಿತ ಈ ಒತ್ತಡ ಗುಂಪುಗಳ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಗಳು ಅಥವಾ ಅನುಕೂಲಗಳು ಅಂಥೇಳಿ ನಾವಿಲ್ಲಿ ನೋಡ್ಬೋದಾಗುತ್ತೆ. ಇವು ಒತ್ತಡ ಗುಂಪುಗಳು ಮಾಡ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಗಳು ಅಥವಾ ಗುಣಗಳು ಅಥವಾ ಅನುಕೂಲಗಳು ಅಂತ ನಾವಿಲ್ಲಿ ನೋಡ್ಬೋದಾಗತ್ತೆ. ಈಗ ಒತ್ತಡ ಗುಂಪುಗಳ ಅನಾನುಕೂಲಗಳು, ಒತ್ತಡ ಗುಂಪುಗಳಿಂದ ಯಾವ ರೀತಿ ಅನಾನುಕೂಲ ಆಗುತ್ತೆ ಅಥವಾ ಒತ್ತಡ ಗುಂಪುಗಳಿಂದ ಏನಾದರೂ ದೋಷಗಳಿದಾವ ಅಥವಾ ಒತ್ತಡ ಗುಂಪುಗಳ ದೋಷಗಳೇನು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ನಾವು ವಿ ಶಾಲ್ ಹ್ಯಾವ್ ದಿ ಡಿಸ್ಕಷನ್ ಆನ್ ಡಿಮೆರಿಟ್ಸ್. ವಾಟ್ ಆರ್ ದಿ ಡಿಮೆರಿಟ್ಸ್ ಆಫ್ ದೀಸ್ ಇಂಟ್ರೆಸ್ಟ್ ಆರ್ ಪ್ರೆಷರ್ ಗ್ರೂಪ್ಸ್? ಫಸ್ಟ್ಲಿ, ನ್ಯಾರೋ ಸೆಲ್ಫಿಶ್ ಇಂಟ್ರೆಸ್ಟ್. In India, pressure groups organized around religious, regional and ethnic economic interests. That is the major drawback of the pressure groups in India. This result is that instead of serving a useful purpose in political administrative process, they reduce to work for narrow selfish interest. Means pressure groups in India mainly based on the religion, caste, region. So this will restrict the working of the pressure groups. It is one of the drawback. ಸಂಕುಚಿತ ಸ್ವಾರ್ಥ ಹಿತಾಸಕ್ತಿ. ಒತ್ತಡ ಗುಂಪುಗಳ ಪ್ರಮುಖ ದೋಷ ಏನು ನಮ್ಮ ಭಾರತ ದೇಶದಲ್ಲಿ ಅನ್ನೋದಾದ್ರಗಿನ್ನ, ನಮ್ಮ ಭಾರತ ದೇಶದ ಒತ್ತಡ ಗುಂಪುಗಳು ಸಂಕುಚಿತ ಸ್ವಾರ್ಥ ಹಿತಾಸಕ್ತಿ ಸಾಧನೆಗಾಗಿ ಹೋರಾಡ್ತಕ್ಕಂಥವು. ಯಾಕಂದರೆ ಬಹುತೇಕವಾಗಿರ್ತಕ್ಕಂತಹ ಒಂದು ಒತ್ತಡ ಗುಂಪುಗಳು ನಮ್ಮ ಭಾರತ ದೇಶದಲ್ಲಿ ಆರ್ಥಿಕ ಸಾಮಾಜಿಕ ಪ್ರಗತಿಗೆ ಪೂರಕವಾಗುವುದಕ್ಕಿಂತ ಹೆಚ್ಚಾಗಿ ಒಂದು ಧರ್ಮ ಅಥವಾ ಒಂದು ಪ್ರದೇಶ ಅಥವಾ ಒಂದು ಜಾತಿಗೆ ಮೀಸಲಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಸಂಕುಚಿತ ಭಾವನೆಯನ್ನು ಇಟ್ಕೊಂಡು ಸಂಕುಚಿತ ಹಿತಾಸಕ್ತಿ ಸಾಧನೆಗಾಗಿ ಕಾರ್ಯವನ್ನು ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಹಾಗಾಗಿ ಸಂಕುಚಿತ ಸ್ವಾರ್ಥ ಹಿತಾಸಕ್ತಿ ಸಾಧನೆಗೆ ಒತ್ತಡ ಗುಂಪುಗಳು ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಇದು ಮೊದಲನೇದಾಗಿರ್ತಕ್ಕಂಥ ಅನಾನುಕೂಲ. ಎರಡನೇದಾಗಿರ್ತಕ್ಕಂಥದ್ದು ಅಧಿಕಾರದ ದುರುಪಯೋಗ. ಸೆಕೆಂಡ್ ಇಂಪಾರ್ಟೆಂಟ್ ಡಿಮೆರಿಟ್ ಈಸ್ ಮಿಸ್ಯೂಸ್ ಆಫ್ ಪವರ್. ಇನ್ಸ್ಟೆಡ್ ಆಫ್ ಪ್ರೆಷರ್ ಗ್ರೂಪ್ಸ್ exerting influence on political process, they become tools and implements to subserve political interest. They exercise non-legitimate power and their leaders not publicly accountable, unlike politicians. ಅಧಿಕಾರದ ದುರುಪಯೋಗ. ಈ ಒಂದು ಒತ್ತಡ ಗುಂಪುಗಳು ಅಧಿಕಾರ ದುರುಪಯೋಗವನ್ನು ಮಾಡಿಕೊಳ್ಳಕ್ಕೆ ಪೂರಕ ಗುಂಪುಗಳು ಜನಗಳಿಗೆ ನೇರವಾಗಿ ಜವಾಬ್ದಾರಿಯಾಗಿರುವುದಿಲ್ಲ. ಸೊ ಇಂಥ ಒತ್ತಡ ಗುಂಪುಗಳನ್ನು ಇಟ್ಕೊಂಡು ರಾಜಕಾರಣಿಗಳು ಅಥವಾ ರಾಜಕೀಯ ಪಕ್ಷಗಳು ತಮ್ಮ ಹಿತಾಸಕ್ತಿ ಸಾಧನೆ ಮಾಡಿಕೊಳ್ಳಕ್ಕೆ ಬಳಕೆ ಮಾಡ್ಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಹಾಗಾಗಿ ಇವುಗಳು ಇವತ್ತು ರಾಜಕೀಯ ಅಧಿಕಾರ ದುರುಪಯೋಗದ ಪ್ರಮುಖವಾಗಿರ್ತಕ್ಕಂಥ ಸಾಧನವಾಗಿದ್ದಾವೆ ಅನ್ನೋದನ್ನು ನಾವಿಲ್ಲಿ ನೋಡ್ತೇವೆ. ಮೂರನೇದಾಗಿರ್ತಕ್ಕಂತಹ ಒಂದು ದೋಷ ಅಸ್ಥಿರತೆ. ನಮ್ಮ ಭಾರತದ ಬಹುತೇಕವಾಗಿರ್ತಕ್ಕಂತಹ ಒತ್ತಡ ಗುಂಪುಗಳು ಅಸ್ಥಿರವಾಗಿದ್ದಾವೆ. ಆಮೇಲೆ ಸ್ವತಂತ್ರವಾಗಿರ್ತಕ್ಕಂಥ ಸ್ವಾಯತ್ತತೆಯನ್ನು ಅವುಗಳು ಹೊಂದಿಲ್ಲ. ಅವುಗಳಲ್ಲಿ ಒಂದು ದೃಢವಾಗಿರ್ತಕ್ಕಂಥ ಸಂಕಲ್ಪ ಅಂತಕ್ಕಂಥದ್ದು ಇಲ್ಲ. ಅವುಗಳ ಒಂದು ಹಿತಾಸಕ್ತಿ ಏನಾಗ್ತಾ ಇದೆ ಅಂದ್ರೆಗಿನ ಒಂದು ಪ್ರಮುಖ ಕ್ಷೇತ್ರದಿಂದ ಇನ್ನೊಂದು ಪ್ರಮುಖ ಕ್ಷೇತ್ರಕ್ಕೆ ತಮ್ಮ ಹಿತಾಸಕ್ತಿಯನ್ನು ವಾಳಿಸ್ಕೊಳ್ತಾ ಇದ್ದಾರೆ ಅಥವಾ ಹಿತಾಸಕ್ತಿ ಬದಲಾವಣೆ ಆಗ್ತಾ ಇದೆ, ಶಿಫ್ಟ್ ಆಗ್ತಾ ಇದೆ ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ. ಸೊ ಹೀಗಾಗಿ ಆ ಒತ್ತಡ ಗುಂಪುಗಳು ನಮ್ಮ ಭಾರತ ದೇಶದಲ್ಲಿ ಅಷ್ಟು ಸ್ಥಿರವಾಗಿ ಇಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ತೇವೆ. ಆಮೇಲೆ ಬಹುತೇಕವಾಗಿ ಈ ಅಸಂವಿಧಾನಿಕವಾಗಿರ್ತಕ್ಕಂಥ ಒಂದು ಸಾಧನಗಳನ್ನು ಬಳಸ್ಕೊಂಡು ಅಶಾಂತಿ ಅಥವಾ ಹಿಂಸೆಗೆ ಕಾರಣವನ್ನು ಸಹಿತ ಈ ಒತ್ತಡ ಗುಂಪುಗಳು ಮಾಡ್ತವೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗುತ್ತೆ. ಇನ್ಸ್ಟಬಿಲಿಟಿ. ಮೋಸ್ಟ್ ಆಫ್ ದಿ ಪ್ರೆಷರ್ ಗ್ರೂಪ್ಸ್ ದಟ್ ಎಕ್ಸಿಸ್ಟ್ ಇನ್ ಇಂಡಿಯಾ ಡು ನಾಟ್ ಹ್ಯಾವ್ ಆಟೋನಮಸ್ ಎಕ್ಸಿಸ್ಟೆನ್ಸ್.
They are unstable and they have no commitment. Their loyalties shift with the political situations which threatens the general welfare of the people. So many times they resort to unconstitutional means like violence for fulfillment of their demands. India. And lastly, propagating extremism. Pressure groups can allow too much influence over the government from unelected extremist minority groups, which in turn could lead to unpopular consequences in the nation. So this is also one of the important drawback of pressure group in India. ತೀವ್ರ ಪ್ರಚಾರವನ್ನು ಮಾಡುವುದು ಅಥವಾ ಪ್ರಚಾರದ ತೀವ್ರತೆ. ನಮ್ಮ ಭಾರತ ದೇಶದಲ್ಲಿ ಕೆಲವು ಒತ್ತಡ ಗುಂಪುಗಳು, ಕೆಲವು ಅಲ್ಪಸಂಖ್ಯಾತರ ಇರ್ತಕ್ಕಂಥ ಒತ್ತಡ ಗುಂಪುಗಳು ರಾಜಕಾರಣದ ಮೇಲೆ ಅತಿಯಾಗಿರ್ತಕ್ಕಂಥ ಒತ್ತಡವನ್ನು ಹೇರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಈ ರೀತಿ ಅತಿಯಾದ ಒತ್ತಡವನ್ನು ಹೇರಿ ತಮಗೆ ತಮ್ಮ ನಿರ್ದಿಷ್ಟವಾಗಿರ್ತಕ್ಕಂಥ ಸದಸ್ಯರಿಗೆ ಬೇಕಾಗಿರ್ತಕ್ಕಂಥದ್ದನ್ನು ತಗೊಳ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಇದು ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮ ಬೀರ್ತಾ ಇದೆ ಅಂದರೆ, ಇನ್ನು ಸಮಾಜದಲ್ಲಿ ಒಂದು ಕೆಟ್ಟ ಪರಿಣಾಮವನ್ನು ಬೀರಿ ಆಮೇಲೆ ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಕ್ತಕ್ಕಂತಹ ಕೆಲಸ ಇದು ಮಾಡ್ತಾ ಇದೆ. ಸೊ ಇದು ಕೂಡ ಈ ಒತ್ತಡ ಗುಂಪಿನ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ದೋಷ ಅನ್ನೋದನ್ನು ನಾವಿಲ್ಲಿ ನೋಡ್ತೇವೆ. ಇಲ್ಲಿ ಈ ಒತ್ತಡ ಗುಂಪುಗಳು ಈ ರೀತಿ ಒಂದು ಸಂಕುಚಿತವಾಗಿರ್ತಕ್ಕಂಥ ವಿಷಯವನ್ನು ಅತಿ ಹೆಚ್ಚಾಗಿ ಪ್ರಚಾರವನ್ನು ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ಸರ್ಕಾರದಿಂದ ಜನಗಳಿಗೆ ಹಿತವಲ್ಲದ ಕಾನೂನುಗಳನ್ನು ಅಥವಾ ಜನಗಳಿಗೆ ಅಷ್ಟು ಒಳ್ಳೆಯದಲ್ಲದ ಒಂದು ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಎಡೆ ಮಾಡಿಕೊಡ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಇದು ಕೂಡ ಒತ್ತಡ ಗುಂಪಿನ ಒಂದು ಪ್ರಮುಖವಾಗಿರ್ತಕ್ಕಂಥ ದೋಷ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಇವೆಲ್ಲವೂ ಏನಿದಾವೆ ನಮ್ಮ ಒತ್ತಡ ಗುಂಪುಗಳ ಪಾತ್ರ ಬಹಳ ಪ್ರಮುಖವಾಗಿದೆ. ಈ ಒತ್ತಡ ಗುಂಪುಗಳು ಇಲ್ಲದೆ ಹೋದರೆ ನಮ್ಮ ಭಾರತದ ಪ್ರಜಾಪ್ರಭುತ್ವ ಎಲ್ಲೋ ಒಂದು ಕಡೆ ಸರಿಯಾಗಿ ನಡೆಯಲ್ಲ ಅನ್ನೋದನ್ನು ಸಹಿತ ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಆದರೆ ಒತ್ತಡ ಗುಂಪುಗಳು ಇಲ್ಲಿರ್ತಕ್ಕಂಥ ದೋಷಗಳನ್ನು ಸರಿಪಡಿಸಿಕೊಂಡು ಮುಂದೆ ನಡೆದಾಗ ಬಹಳ ಉತ್ತಮವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಮ್ಮ ದೇಶದಲ್ಲಿ ಕಾಣಬಹುದು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಸೊ ಇದು ಒತ್ತಡ ಗುಂಪುಗಳ ಸಂಬಂಧ ಇರತಕ್ಕಂಥ ಒಂದು ಮುಖ್ಯವಾಗಿರ್ತಕ್ಕಂಥ ಕಲ್ಪನೆ. ಈಗ ಇಲ್ಲಿವರೆಗೆ ಒತ್ತಡ ಗುಂಪುಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ. ಮುಂದಿನ ತರಗತಿಯಲ್ಲಿ ಬೇರೆ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡೋಣ.